ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವೀಕೆಂಡಲ್ಲಿ ಭಾನುವಾರ ಕೈಪಾಳ್ಯದಲ್ಲಿ ಬಿಗ್ ಡೆವಲಪ್ಮೆಂಟ್ ಒಂದು ಕಂಪನ ಸೃಷ್ಟಿಸಿದೆ. ಈಗ ಅತ್ಯಂತ ಕುತೂಹಲಕ್ಕೆ ಕಾರಣ ಆಗಿರೋ ಬೆಳವಣಿಗೆ, ಬೆಂಗಳೂರಿನ ಹೊರಗೆ ಆ ಇಬ್ಬರು ನಾಯಕರ ಮೀಟಿಂಗ್, ಕುರ್ಚಿ ಸೀಕ್ರೆಟ್ ಕೊನೆಗೂ ರಿವೀಲ್ ಆಯ್ತಾ. ಇದ್ರ ನಡುವೆ ಸರ್ಕಾರ ಬೀಳೋದಾದ್ರೆ ಬೀಳಲಿ ಅನ್ನುವಂಥ ವಿಚಾರ. ಸರ್ಕಾರಕ್ಕೆ ಹಾಗಾದ್ರೆ ಸಂಕಷ್ಟ ತರೋದಿಕ್ಕೆ ಮುಂದಾಗಿರೋರು ಯಾರು ಅನ್ನೋ ವಿಷಯ ಬಿಜೆಪಿ JDS ಬಿಡಿ, ಕಾಂಗ್ರೆಸ್ನಲ್ಲಿಯೇ ಎಚ್ಚರಿಕೆ ಕೊಟ್ಟಿದ್ಯಾರು? ಹಾಗಾದರೆ ಇಂಥದ್ದೊಂದು ಅತ್ಯಂತ ಕುತೂಹಲಕಾರಿಯಾದ ವಿಚಾರವು ಬ್ಲಾಸ್ಟ್ ಆಗಿದೆ. ಇದೇ ಸೇಮ್ ಟೈಮಲ್ಲಿ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ CM ಕುರ್ಚಿಗೆ ಸಂಕಷ್ಟ ಬಂದೊದಗಿರೋ ಹೊತ್ತಿದು. ಮೂಢ ಸಂಕಷ್ಟ. ಯಾವುದೇ ಸಮಯದಲ್ಲಿ ಮುಖ್ಯಮಂತ್ರಿ ಹುದ್ದೆಯಿಂದ ಸಿದ್ದರಾಮಯ್ಯನವರು ಕೆಳಗಿಳಿಯಬೇಕಾದ ಸನ್ನಿವೇಶ ಸೃಷ್ಟಿಸಬಹುದು. ಆ ಚಾನ್ಸ್ ಇದೆ. ಬಚಾವಾಗೋದಕ್ಕೆ ಕಾನೂನು ಹೋರಾಟವನ್ನು ಮಾಡೋದಕ್ಕೂ ಚಾನ್ಸ್ ಇದೆ, ಏನಾದರೂ ಆಗಬಹುದು. ಇಂತಹ ಟೈಮಲ್ಲಿ ವೀಕೆಂಡಲ್ಲಿ ಬಿಗ್ ಡೆವಲಪ್ಮೆಂಟ್ ಒಂದಾಗಿದೆ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಎರಡು ಪ್ರತ್ಯೇಕ ಘಟನೆಗಳು, ಆದರೆ ಒಂದಕ್ಕೊಂದು ಲಿಂಕ್ ಇದ್ರೂ ಇರಬಹುದು, ಹೇಳೋದಕ್ಕಾಗಲ್ಲ. ಮೊದಲನೇದಾಗಿ, ಇಬ್ಬರು ಬಿಗ್ ಲೀಡರ್ಸ್ ಬೆಂಗಳೂರಿನಿಂದ ಹೊರಗಡೆ. ಬೆಂಗಳೂರಲ್ಲಿ ಮಂತ್ರಿಗಳು, ಅಕ್ಕಪಕ್ಕದಲ್ಲಿ ಮನೆಗಳಿರ್ತವೆ, ಕ್ಯಾಬಿನೆಟ್ ಮಿನಿಸ್ಟರ್ಸು ಆಗಾಗ ಭೇಟಿ ಆಗ್ತಿರ್ತಾರೆ. ಆದರೆ ಇಲ್ಲೆಲ್ಲೂ ಚರ್ಚೆ ಆಗದೆ ಬೆಂಗಳೂರಿನಿಂದ ಹೊರಗಡೆ ಅವರ ಖಾಸಗಿ ಸಂಬಂಧಪಟ್ಟಂಥ ಕಾಲೇಜಿನ ಅತಿಥಿ ಗೃಹದಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಯಾರು ಬೇರೆ ಯಾರು ಅಲ್ಲ, ಇತ್ತೀಚೆಗಷ್ಟೇ ಇವರಿಬ್ಬರು ಮೀಟ್ ಆಗಿದ್ರು. ಈಗ ಮತ್ತೊಂದು ಮೀಟಿಂಗ್ ಆಗಿದೆ. ಗೃಹ ಸಚಿವ ಪರಮೇಶ್ವರ್ ಅವರನ್ನು ಲೋಕೋಪಯೋಗಿ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರು ಬೆಂಗಳೂರಲ್ಲಿ ಎಲ್ಲೂ ಅಲ್ಲ, ತುಮಕೂರಿನ ಸಿದ್ಧಾರ್ಥ ಕಾಲೇಜಿನ ಅತಿಥಿ ಗೃಹದಲ್ಲಿ ಹೋಗಿ ಸೀಕ್ರೆಟ್ ಆಗಿ ಭೇಟಿ ಮಾಡಿದ್ದಾರೆ. ಸುದೀರ್ಘ ಮಾತುಕತೆ ನಡೆದಿದೆ. ಮೊನ್ನೆಯಷ್ಟೇ ಮೀಟಿಂಗ್ ಆಗಿತ್ತು. ಈಗ ಮತ್ತೊಂದು ಸುತ್ತಿನ ಮಾತುಕತೆ ಏನೋ ಒಂದು ದೊಡ್ಡ ಬೆಳವಣಿಗೆಯ ಸುಳಿವನ್ನು ಕೊಡ್ತಾ ಇದೆ. ಡೆಲ್ಲಿಗೆ ಹೋಗಿ ಖರ್ಗೆ ಅವರ ಜೊತೆಗೆ ಮೀಟಿಂಗ್ ಮಾಡ್ಕೊಂಡು ಬಂದರು. ಒಂದೊಂದು ಗಂಟೆ ವೇಣುಗೋಪಾಲ್ ಅವ್ರ ಜೊತೆ, ಖರ್ಗೆ ಅವ್ರ ಜೊತೆ ಮಾತಾಡ್ಕೊಂಡು ಬಂದರು ಸತೀಶ್ ಜಾರಕಿಹೊಳಿ ಅವರು. ಅದರ ಬೆನ್ನಲ್ಲೇ ಈ ಮಾತುಕತೆ. ಈಗ ಸಾಮಾನ್ಯವಾಗಿ ಫೋನಲ್ಲಿ ಅಥವಾ ಎಲ್ಲರೂ ಇರುವಂಥ ಜಾಗಗಳಲ್ಲಿ ಈ ಮೀಟಿಂಗ್ಗಳು ನಡೆಯೋದೇ ಇಲ್ಲ. ಈ ಮುಂದುವರೆದಿರೋ, ಅತ್ಯಾಧುನಿಕವಾಗಿ ತಂತ್ರಜ್ಞಾನದಲ್ಲಿ ಮುಂದುವರೆದಿರೋ ಕಾಲದಲ್ಲಿ ಬಹಳ ಡೇಂಜರ್ ಅನ್ನೋದು ಗೊತ್ತು. ಹಾಗಾಗಿ ಈ ರೀತಿ ಬೆಂಗಳೂರಿನ ಹೊರಗಡೆ ಒಂದು ಜಾಗವನ್ನು ಸೆಲೆಕ್ಟ್ ಮಾಡ್ಕೊಂಡಿರೋದು, ಅದು ಕೂಡ ಪರಮೇಶ್ವರ್ ಅವ್ರಿಗೆ ಸೇರಿರುವ ಸಿದ್ಧಾರ್ಥ ಕಾಲೇಜಿನ ಅತಿಥಿ ಗೃಹದಲ್ಲಿ ಹೋಗಿ ಮೀಟ್ ಆಗಿರೋದು ದೊಡ್ಡ ಬೆಳವಣಿಗೆಯ ಸುಳಿವನ್ನು ಕೊಡ್ತಿದೆ. ಡೆಲ್ಲಿಗೆ ಯಾರು ಕಳಿಸ್ಕೊಟ್ರು ಸತೀಶ್ ಜಾರಕಿಹೊಳಿ ಅವರನ್ನ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನೇ ಕಳಿಸ್ಕೊಟ್ಟಿರಬಹುದು. ಏನೋ ಒಂದು ಬೆಳವಣಿಗೆ ಆಗ್ತಾ ಇದೆ, ತಯಾರಿ ಶುರುವಾಗಿದೆ ಅನ್ನೋ ಸುಳಿವು ಕೂಡ ಸಿಕ್ಕಿದೆ. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಏನೇ ನಿರೀಕ್ಷೆಗಳಿದ್ರು, ಈ ಕ್ಷಣಕ್ಕೆ ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ ಬಂದೊದಗಿರೋ ಹೊತ್ತಲ್ಲಿ ಸಿದ್ದರಾಮಯ್ಯನವ್ರಿಗೆ ಸೆಡ್ಡು ಹೊಡೆದು ನಾನು CM ಆಗ್ತೀನಿ ಅಂತ ಓಡಾಡೋದು ಅವ್ರಿಗೆ ತುಂಬ ಡೇಂಜರಸ್ ಆಗುತ್ತೆ. ಭವಿಷ್ಯದಲ್ಲಿ ಅಂತಹ ಹೆಜ್ಜೆ ಇಟ್ಟಿರ್ತಾರೆ ಅಂತ ಅನಿಸಲ್ಲ. ಆಕಾಂಕ್ಷಿಯಾಗಿರಬಹುದು, ಬಟ್ ಸಿದ್ದರಾಮಯ್ಯನವರ ಆಶೀರ್ವಾದದ ಮೇಲೇನೆ ಆಕಾಂಕ್ಷಿಯಾಗಿ ಪ್ರಯತ್ನ ಮಾಡ್ತಿರಬಹುದೇನೋ. ಒಂದು ಕ್ಲಿಯರ್ ಮೆಸೇಜ್ ಕೊಟ್ಟು ಬಂದರು, ನೇರ ಅದು ಕನ್ವೆ ಆಯಿತು. ಖರ್ಗೆ ಅವ್ರಿಗೆ ಹೇಳಿ ಬಂದಿದ್ದು, ಇಲ್ಲಿ CM ಬದಲಾವಣೆ ಆದರೆ ಅನಿವಾರ್ಯ ಪರಿಸ್ಥಿತಿ ಬಂದೊದಗೋ ರೀತಿ ಕಾಣಿಸ್ತಾ ಇದೆ. ED ಎಂಟ್ರಿಯಿಂದ ED ದಾಳಿಯಾಗೋ ಸೂಚನೆ ಇದೆ. ಹಾಗಾಗಿ ಸಿದ್ದರಾಮಯ್ಯನವ್ರು ಕೆಳಗಿಳಿದ್ರೆ ದಲಿತ CM ಆಗಬೇಕು, SC ಇಲ್ಲ ST CM ಆಗಲೇಬೇಕು. ನಮ್ಮ ಶಕ್ತಿ ಪ್ರದರ್ಶನಕ್ಕೂ ತಯಾರಿ ಇದ್ದೀವಿ ನಾವು, ಅಂದರೆ ಶಾಸಕರ ಬಲ ಮತ್ತೊಂದು ಅಂತ ಹೇಳಿ ಬಂದಿದ್ದಾಯಿತು. DK ಶಿವಕುಮಾರ್ ಅವ್ರಿಗೆ ಸೆಡ್ ಹೊಡೆಯೋ ತಯಾರಿ ಭರ್ಜರಿಯಾಗಿ ನಡೆದಿರೋ ಸುಳಿವು ಸಿಕ್ತು. ಯಾಕಂದರೆ ಅಧಿಕಾರ ಹಂಚಿಕೆ ಸೂತ್ರ ಮುನ್ನೆಲೆಗೆ ಬರಬಾರ್ದು, ಪರಿಸ್ಥಿತಿ ಬದಲಾಗಿದೆ, ಅದಕ್ಕೆ ತಕ್ಕಂಗೆ ಎಲ್ಲ ಬದಲಾಗಬೇಕು ಅನ್ನೋ ಕ್ಲಿಯರ್ ಮೆಸೇಜ್ ಕೊಟ್ಟು ಬಂದಂಗೆ ಕಾಣಿಸ್ತು. ಅದು ಅವ್ರ ಮಾತಲ್ಲೂ ಕನ್ವೆ ಆಯಿತು, ದಲಿತ CM ಅನ್ನೋ ವಿಚಾರ. ಅದರ ಬೆನ್ನಲ್ಲೇ ಈಗ ಪರಮೇಶ್ವರ್ ಅವರು ಮೀಟ್ ಆಗಿದ್ದಾರೆ. ಮೊನ್ನೆ ಮಹದೇವಪ್ಪನವರು ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಅವರು ಭೇಟಿಯಾಗಿದ್ದರು. ದಲಿತ ಮಂತ್ರಿಗಳೆಲ್ಲ ಮೀಟಾಗಿ ಚಕ್ಲಿ ತಿನ್ಕೊಂಡು ಬಂದ್ವಿ ಅಂದರು. ಬಟ್ ಸತೀಶ್ ಜಾರಕಿಹೊಳಿ ಅವರು ಇಲ್ಲ, ರಾಜಕೀಯ ಚರ್ಚೆ ಮಾಡಿದ್ದು ಹೌದು ಅಂತ ಒಪ್ಕೊಂಡ್ರು. ಈಗ ಪರಮೇಶ್ವರ್ ಅವರ ಕಾಲೇಜಿಗೆ ಹೋಗಿ, ಹೊರವಲಯಕ್ಕೆ ಹೋಗಿ ಮೀಟಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಒಂದು ದೊಡ್ಡ ಬೆಳವಣಿಗೆ ಆಗ್ತಾ ಇದೆ ಅನ್ನೋದು ಕ್ಲಿಯರ್. ಎನಿ ಟೈಮ್ ಯಾವುದೇ ಸುದ್ದಿ ಬರಬಹುದು. 4-5 ದಿನಗಳಿಂದ ನಾವು ಎಕ್ಸ್ಕ್ಲೂಸಿವ್ ಆಗಿ ರಿಪೋರ್ಟ್ ಮಾಡಿದ್ವಿ. 4-5 ದಿನಗಳಿಂದ ಸಿದ್ದರಾಮಯ್ಯನವರು ಪ್ರಮುಖವಾಗಿ ತುಂಬ ಇಂಪಾರ್ಟೆಂಟ್ ಆಗಿರೋ ಕಡತಗಳನ್ನು ಸಹಿ ಮಾಡಿ ಕಳಿಸ್ಕೊಡ್ತಿದ್ದಾರೆ. ಮತ್ತು ವರ್ಗಾವಣೆ, ತುಂಬ ಇಂಪಾರ್ಟೆಂಟ್ ಆಗಿರೋ ವರ್ಗಾವಣೆಗಳನ್ನು ಮಾಡಿ ಮುಗಿಸ್ತಾ ಇದ್ದಾರೆ. ಅದು ಅಕಸ್ಮಾತ್ ಏನಾದರೂ ಆದರೆ ಅಂತಾನೂ ಇರಬಹುದು, ಏನಾದರೂ ಇರಬಹುದು, ಗೊತ್ತಿಲ್ಲ. ಒಟ್ಟಿನಲ್ಲಿ ಇಂಥದ್ದೆಲ್ಲ ಬೆಳವಣಿಗೆ ವೀಕೆಂಡಲ್ಲಿ
ಬಹಳ ಚುರುಕಾಗಿ ನಡೀತಾ ಇರೋದು ಮಾತ್ರ ಅನುಮಾನಗಳಿಗೆ ಕಾರಣ ಆಗಿದೆ. ಇದು ಒಂದು ಕಡೆ. ಸರ್ಕಾರ ಬಿದ್ದರೆ ಬೀಳಲಿ, ಯಾಕೆ ಹಿಂದೇಟು ಹಾಕ್ತೀರಾ, ಈ ಮಾತು ಬಂದಿರೋದು ದೊಡ್ಡ ನಾಯಕನ ಬಾಯಲ್ಲಿ, ಒಬ್ಬ ಸೀನಿಯರ್ ಲೀಡರ್ ಬಾಯಲ್ಲಿ, ಹೈಕಮಾಂಡ್ ಜೊತೆಗೆ ಚೆನ್ನಾಗಿರೋ ನಾಯಕನ ಬಾಯಲ್ಲಿ, ಬೇರೆ ಯಾರು ಅಲ್ಲ, ಬಿ ಕೆ ಹರಿಪ್ರಸಾದ್ ಅವರು. ಸರ್ಕಾರ ಬಿದ್ದರೆ ಬೀಳಲಿ, ಸಿದ್ದರಾಮಯ್ಯನವರು ಮೊದಲು ಜಾತಿ ಗಣತಿ ವರದಿಯನ್ನು ರಿಲೀಸ್ ಮಾಡಬೇಕು ಅಂತ ಈಗ ಜಟಾಪಟಿ ಜೋರಾಗಿದೆಯಲ್ಲ, ನೋಡ್ತಾ ಇದ್ದೀರಿ ನೀವು. ಆ ನಿಟ್ಟಿನಲ್ಲಿ ಬೆಳವಣಿಗೆಗಳನ್ನು ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ, ಅಂದರೆ ಡಿ ಕೆ ಸುರೇಶ್ ಅವರು ಹೇಳಿದ್ದು, ಡಿ ಕೆ ಶಿವಕುಮಾರ್ ಅವರು ಬೇರೆ ರೀತಿಯಲ್ಲಿ ಹೇಳಿದ್ರು. ವೈಯಕ್ತಿಕವಾಗಿ ನಿರ್ಧಾರ ತಗೊಳ್ಳೋದು ಬೇರೆ, ಪಕ್ಷದ ನಿರ್ಧಾರಗಳೇ ಬೇರೆ ಆಗಿರ್ತವೆ, ನೋಡೋಣ ಮುಂದೆ ಚರ್ಚೆ ಮಾಡಿ ಎಲ್ಲ ಆಗತ್ತೆ ಅಂತ. ಡಿ ಕೆ ಶಿವಕುಮಾರ್ ಅವರು ಜಾತಿ ಗಣತಿ ವರದಿ ರಿಲೀಸ್ ಆಗಬಾರ್ದು ಅಂತ ಹೋರಾಟಕ್ಕೆ ಹಿಂದೆ ಸಹಿ ಹಾಕಿದ್ದು, ಲಿಂಗಾಯತರು ಒಕ್ಕಲಿಗರು ವಿರೋಧಿಸಿದ್ದು, ಜಾತಿ ಗಣತಿ ವರದಿ ರಿಲೀಸ್ ಆಗಿಬಿಟ್ರೆ ದೊಡ್ಡ ಅನಾಹುತ ಆಗುತ್ತೆ ಅನ್ನೋ ಸಂದೇಶ ಪಕ್ಷದ ಒಳಗಡೆನೇ ಪಾಸ್ ಆಗಿದ್ದೆಲ್ಲ ಗೊತ್ತಿರೋದೆ. ಈಗದು ಮತ್ತೆ ಮುನ್ನೆಲೆಗೆ ಬಂದಿದೆ. ಸಿದ್ದರಾಮಯ್ಯನವ್ರಿಗೆ ಮೂಢ ಸಂಕಷ್ಟ ಬಂದೊದಗಿರೋ ಹೊತ್ತಲ್ಲಿ ಈಗೇನಾದರೂ ಅಹಿಂದ ಕಾರ್ಡ್ ಸಿದ್ದರಾಮಯ್ಯನವರು ಪ್ರಯೋಗ ಮಾಡಿದರೆ ಅಹಿಂದ ಚಾಂಪಿಯನ್ ಆಗೋದಕ್ಕಿರೋ ಬೆಸ್ಟ್ ಆಪ್ಷನ್, ಭರ್ಜರಿ ಅಸ್ತ್ರವನ್ನು ಕೈಗೆತ್ತು ಬಿಟ್ಟರೆ, ರಿಸ್ಕ್ ಆದರೆ ಪರವಾಗಿಲ್ಲ, ಹೇಗೂ ರಿಸ್ಕಲ್ಲಿದ್ದೀನಿ, ಕೊನೆ ಪಕ್ಷ ಇದನ್ನು ಮಾಡಾದರೂ ರಿಸ್ಕ್ ತಗೋತೀನಿ. ಈಗ ಹೇಗೋ ಮೂಢ ರಿಸ್ಕಲ್ಲಿ ಇದ್ದಾರೆ ಸಿದ್ದರಾಮಯ್ಯನವರು. ಕೊನೆ ಪಕ್ಷ ಅಹಿಂದ ಬಲವನ್ನು ಭರ್ಜರಿಯಾಗಿ ಕೈಗೆ ಹಿಡ್ಕೊಂಡ್ರೆ ಮತ್ತೆ ಯಾವುದಾದ್ರೂ ಹೊಸ ದಾರಿ ಓಪನ್ ಆದರೂ ಆಗ್ಬೋದು ಸಮುದಾಯಗಳ ಬಲದಿಂದ. ಹೈಕಮಾಂಡ್ ಆಶೀರ್ವಾದ ಸಿಕ್ಕಿ ಯಾರು ಗೊತ್ತು. ಹಿಂದುಳಿದ, ದಲಿತ ಮತ್ತು ಅಲ್ಪಸಂಖ್ಯಾತ ನಾಯಕರುಗಳು ಬಂದು ಹೇಳ್ತಾ ಇರೋದು, ನಾವಿದ್ದೀವಿ ನಿಮ್ಮ ಬೆನ್ನಿಗೆ, ಯಾರು ಟಚ್ ಮಾಡೋದಕ್ಕೆ ಬಿಡಲ್ಲ, ನೀವು ಹೆಜ್ಜೆ ಮುಂದಿಡಿದೊಂದು ದೊಡ್ಡ ಐತಿಹಾಸಿಕ ಹೆಜ್ಜೆ ಆಗೇ ಬಿಡಲಿ, ನಿಮ್ಮ ಕಾಲದಲ್ಲಿ ಆಗೇ ಬಿಡಲಿ, ಯಾರಿಗೆ ಗೊತ್ತು ಏನಾಗುತ್ತೆ ಅಂತ. ಆಗೋದಾದರೆ ಇಂಥದ್ದೊಂದು ನಿರ್ಧಾರ ಆಗೇ ನೀವು ಮುನ್ನಡಿಬೇಕು ಅನ್ನುವಂತಹ ಒಂದು ಒತ್ತಡ ಶುರುವಾಗಿದೆ. ಸಿದ್ದರಾಮಯ್ಯನವರು ಮಾಡಲೇಬೇಕು ಅಂತಿದ್ದಾರೆ. ಹರಿಪ್ರಸಾದ್ ಅವರು ಬಿದ್ದರೆ ಬೀಳಲಿ, ಸರ್ಕಾರ ಬೀಳುತ್ತಾ, ಬೀಳಲಿ ಬಿಡಿ ಅಂತಿದ್ದಾರೆ. ಯಾಕೆ ಈ ಮಾತು ಬಂತು ಅಂತ ಕೇಳಿದ್ರೆ, ಡಿ ಕೆ ಸುರೇಶ್ ಅವರ ಅಚ್ಚರಿಯ ಹೇಳಿಕೆ. ಸಿದ್ದರಾಮಯ್ಯನವರು ಜಾತಿ ಗಣತಿ ವಿಚಾರದಲ್ಲಿ ತುಂಬ ಹುಷಾರಾಗಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಲಿ ಅನ್ನೋ ಸಂದೇಶ. ಯಾರಿಗೆ ಎಚ್ಚರಿಕೆ ಕೊಡ್ತಿದ್ದಾರೆ? ಡಿ ಕೆ ಬ್ರದರ್ಸ್ ಅನ್ನುವ ಪ್ರಶ್ನೆಯನ್ನು ಎತ್ತಿದ್ರು ಬಿ ಕೆ ಹರಿಪ್ರಸಾದ್ ಅವರು. ಯಾರು ಕೊಡ್ತಿದ್ರಿ ಎಚ್ಚರಿಕೆಯನ್ನು, ಏನು ಅವರ ಮಾತಿನ ಅರ್ಥ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ, ಬಿದ್ದರೆ ಬೀಳಲಿ ಸರ್ಕಾರ ಅನ್ನುವಂಥ ಸುಳಿವನ್ನು ಕೊಡ್ತಾರೆ. ಅದರ ಅರ್ಥ, ಈ ಜಾತಿ ಗಣತಿ ರಿಸ್ಕ್ ತಗೊಂಡ್ರೆ ಸರ್ಕಾರಕ್ಕೆ ಥ್ರೆಟ್ ತರೋದಕ್ಕೆ ಪಕ್ಷದ ಒಳಗಡೆ ಬಿಗ್ ಲೀಡರ್ಸ್ ರೆಡಿಯಾಗಿದ್ದಾರಾ ಅನ್ನೋದು ಕುತೂಹಲಕಾರಿಯಾಗಿದೆ. ರಾಹುಲ್ ಗಾಂಧಿಯವರು ಪ್ರಪಂಚನೇ ತಲೆ ಮೇಲೆ ಬಿದ್ದರೂ ಜಾತಿ ಗಣತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂತಹ ಹೈಕಮಾಂಡ್ ಆಶೀರ್ವಾದವೇ ಇರುವಾಗ ಸಿದ್ದರಾಮಯ್ಯನವರು ಹೆಜ್ಜೆ ಹಿಂದಿಡಲೇಬಾರ್ದು, ಮಾಡಿ ತೋರಿಸ್ಬೇಕು. ಅದೇನಾದರೂ ಆಗಲಿ, ಸರ್ಕಾರ ಬಿದ್ದು ಹೋಗಲಿ ಬಿಡಿ ಅನ್ನುವಂಥ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಈಗ ಜಾತಿ ಜನಗಣತಿ ಮತ್ತು ಜನಗಣತಿ ಅನ್ನೋದನ್ನು ಕಾಂಗ್ರೆಸ್ ಪಕ್ಷದ ಅದು ಪ್ರಣಾಳಿಕೆಯಲ್ಲಿ ಭಾಳ ಪ್ರಮುಖವಾಗಿದ್ದಂಥದ್ದು. ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಜೀವ್ ಗಾಂಧಿಯವರು ನೆನ್ನೆನೂ ಸಹ ಸಾಹು ಮಹಾರಾಜರವರ ಸಮಾಧಿ ಹತ್ರ ಹೋಗಿ ಪ್ರಪಂಚ ಮೇಲೆ ಬಿದ್ದರೂ ಸಹ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ? ಜಾತಿ ಗಣತಿನ ಮತ್ತು ಏನು ಜಾತಿ ಗಣತಿ ವರದಿ ಇದೆ ಅದನ್ನು ತತ್ಕ್ಷಣವೇ ಜಾರಿಗೆ ತರಬೇಕು. ಅದರಿಂದ ಏನಾಗುತ್ತೆ ಅನ್ನೋದು ಮುಂದೆ ನೋಡೋಣ. ಅದರಿಂದ ಸರ್ಕಾರ ಹೋಗುತ್ತೆ ಅಂದರೆ ಹೋಗಲಿ. ಕೈಪಾಳ್ಯದಲ್ಲಿ ಈಗ ಕೋಲಾಹಲ ಸೃಷ್ಟಿಯಾಗಿದೆ. ಇದರ ನಡುವೆ ಮೀಟಿಂಗ್ ಒಂದು ಗಮನ ಸೆಳೆದಿದೆ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಸೇರಿದಂತೆ ಎಲ್ಲ ನಾಯಕರ ಬಲ ಈ ಜಾತಿ ಗಣತಿ ವಿಚಾರದಲ್ಲಿ ಸಿದ್ದರಾಮಯ್ಯ ಕೈ ಬಲಪಡಿಸ್ತಿರೋದು. ಸೊ ಯಾವುದೇ ಕ್ಷಣದಲ್ಲಿ ಕೈಪಾಳ್ಯದಿಂದ ಬಿಗ್ ನ್ಯೂಸ್ ಹೊರಬರಬಹುದು, ಸಿಡಿಯಬಹುದು. ಅದು ಜಾತಿ ಗಣತಿ ವಿಚಾರದಲ್ಲಾದರೂ ಆಗಬಹುದು ಅಥವಾ ಸರ್ಕಾರ ಅಧಿಕಾರದ ವಿಷಯದಲ್ಲಾದರೂ ಆಗಬಹುದು, ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.